ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ, ಆಲ್ರೆಡಿ ಎಲ್ಲರೂ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನು ಪಾರ್ಟ್ 1 ವಿಡಿಯೋನ ಮ್ಯಾರೇಜ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಪಾರ್ಟ್ 2 ವಿಡಿಯೋನ ಇನ್ನೂ ಅಪ್ಲೋಡ್ ಮಾಡಿರಲಿಲ್ಲ. ಈಗ ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸಿ ಮತ್ತೆ ನಾವು ಪೂರ್ಣಿಮಕ್ಕ ಮನೆಗೆ ಬಂದು ಉಳ್ಕೊಂಡು ಎಲ್ಲರೂ 3 ಜನ ಒಂದೇ ಥರ ರೆಡಿ ಆಗಿದ್ವಿ. ಒಂದೇ ಥರ ಔಟ್ಫಿಟ್ ಹಾಕ್ಕೊಂಡು ಎಲ್ಲರೂ ಇವಾಗ ಚೌಟ್ರಿ ಕಡೆ ಹೊರಟ್ವಿ. ಇವರು ವೀಣಕ್ಕ ಅಂತ ನಮ್ಮ ಅತ್ತೆಯವರ ಅಣ್ಣನ ಮಗಳು. ಇವ್ರ ಮಗಳದ್ದೇ ಮದುವೆ ನಡೀತಾ ಇರೋದು. ಇವ್ರದ್ದು ಹೆಸರುಘಟ್ಟ ರೋಡು ಬಗ್ಲಗುಂಟೆಯಲ್ಲಿ ಯೋಗ ಸೆಂಟರ್ ಇದೆ, ಸ್ಮಾರ್ಟ್ ಯೋಗ ಸೆಂಟರ್ ಅಂತ. ಇವರಲ್ಲಿ ಭಗವದ್ಗೀತಾ, ವೇದ ಮಂತ್ರ ಮತ್ತು ಏರೋಬಿಕ್ಸ್ನ ಹೇಳ್ಕೊಡ್ತಾರೆ. ಇವ್ರಿಗೆ ಸಂಗೀತ ಜ್ಞಾನ ತುಂಬ ಇದೆ, ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಮತ್ತು ಹೇಳ್ಕೊಡ್ತಾರೆ. ಮತ್ತು ಇವ್ರ ಹಸ್ಬೆಂಡು ಕನ್ಸ್ಟ್ರಕ್ಷನಲ್ಲಿ ವರ್ಕ್ ಮಾಡ್ತಾರೆ. ಮತ್ತು ಇವ್ರ ಮಗಳು ಜಾನು ಮತ್ತು ದರ್ಶನ್ ಇಬ್ಬರು ಕೂಡ ಫಾರ್ಮಸಿಸ್ಟಾಗಿ ವರ್ಕ್ ಮಾಡ್ತಾರೆ. ನೀವೇ ನೋಡ್ತಾ ಇರ್ಬೋದು ಇನ್ವಿಟೇಷನ್ ಕಾರ್ಡ್ನ ಎಷ್ಟು ಯುನೀಕಾಗಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ. ಆ್ಯಕ್ಚುಲಿ ಇವರು ತುಂಬ ಪ್ಲ್ಯಾನ್ ಮಾಡಿ ಮದುವೆ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ, ನೆಕ್ಸ್ಟು ನೀವು ಮದುವೆ ಆಗೋರು ಇರ್ತೀರ, ಯಾರಿಗಾದರೂ ಒಂದು ಐಡಿಯಾಸ್ ಬರುತ್ತೆ ಈ ಥರ ನಾವು ಕಾರ್ಡ್ ಮಾಡಿಸ್ಬೇಕು ಅಂತ. ಮತ್ತು ಇವಾಗ ನೀವು ನೋಡ್ತಾ ಇರೋದು ಹೇರ್ ಡಿಸೈನ್ ಬಂದುಬಿಟ್ಟು ಇದು ಮೆಹಂದಿ ಶಾಸ್ತ್ರದ್ದು. ಇದೊಂದು ಫೋಟೋ ಮಿಸ್ ಆಗಿತ್ತು, ಇದನ್ನು ಕೂಡ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಹುಡುಗನ ನೇಮ್ ಹಾಕಿಸ್ಬಿಟ್ಟು ಹೇರ್ ಅಕ್ಸೆಸರೀಸ್ನ ಅದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೇರ್ಗೆ ಅಂತ. ಚೌಟ್ರಿ ಬಂದು ಈಚಾದ್ವಿ. ಮುಂದೆ ಏನೇನು ಶಾಸ್ತ್ರ ನಡೆಯುತ್ತೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಮತ್ತು ಮದುವೆ ಮನೆ ಅಂದಮೇಲೆ ಎಲ್ಲರೂ ಫೋಟೋ ತೆಕ್ಕೋಬೇಕು ಅಂತ ಆಸೆ ಇರುತ್ತೆ. ಚೆನ್ನಾಗಿ ರೆಡಿಯಾಗಿ ಬಂದಿರ್ತೀವಿ, ಒಳ್ಳೊಳ್ಳೆ ಔಟ್ಫಿಟ್ ಹಾಕ್ಕೊಂಡಿರ್ತೀವಿ. ಹಾಗೆ ಮೆಮೊರಿಗೋಸ್ಕರನಾದರೂ ಫೋಟೋ ತೆಗೆದಿಟ್ಕೋಬೇಕು ಅಂತ ಅನ್ಕೋತೀವಿ. ಹಾಗೆ ಫೋಟೋ ತೆಕ್ಕೊಂಡ್ವಿ. ನೆಕ್ಸ್ಟು ಭತ್ತ ಕೊಟ್ಟೋ ಶಾಸ್ತ್ರ ಸ್ಟಾರ್ಟ್ ಆಯಿತು. ಇಲ್ಲಿ 3 ಜನ ಭತ್ತ ಕೊಡ್ತಾರೆ. ಹಿಂದಿನ ಕಾಲದಿಂದಲೂ ಈ ಸಂಪ್ರದಾಯ ನಡ್ಕೊಂಡೇ ಬಂದಿದೆ. ಹಾಗಾಗಿ ಎಲ್ಲರೂ ಭತ್ತ ಕೊಟ್ಟೋ ಶಾಸ್ತ್ರ ಯಾಕಪ್ಪ ಮಾಡ್ತಾರೆ ಅಂದರೆ, ಭತ್ತ ಕುಟ್ಬಿಟ್ಟು ಅದರಲ್ಲೇ ಹಿಂದಿನ ಕಾಲದಲ್ಲಿ ಹಸೆನ ಬರಿತಿದ್ರಂತೆ. ಇವಾಗೆಲ್ಲ ಬೇರೆ ಅಕ್ಕಿ ತಗೊಂಡು ಬರೀತಾರೆ. ಹಿಂದಿನ ಕಾಲದಲ್ಲಿ ಇದೇ ಭತ್ತ ಕುಟ್ಟಿ ಅದರಲ್ಲೇ ಶಾಸ್ತ್ರದ ಹಸೆನ ಬರಿತಿದ್ರಂತೆ. ಮತ್ತು ಇಲ್ಲಿ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಇವೆಲ್ಲ ಶಾಸ್ತ್ರಗಳನ್ನ ಮದುವೆಗಿಂತ ಮುಂಚೆ ಮಾಡಿ ಮದುವೆಗೆ ಯಾವುದೇ ವಿಘ್ನ ಬರಬಾರ್ದು ಅಂತೇಳಿ ಎಲ್ಲರೂ ಗಂಗೆ ಪೂಜೆ ಮಾಡ್ತಾರೆ. ಮತ್ತು ಈ ಗಂಗೆನ ತಗೊಂಡು ಬಂದು ಜಾಗ್ರ ಅಂತ ಗಿಡ ಬೆಳೆಸಿರ್ತಾರೆ, ಆ ಗಿಡದ ಮೇಲೆ ತಂದಿರ್ತಾರೆ. ಇವಾಗ ನೋಡಿ ಪೂಜೆ ಎಲ್ಲ ಮುಗಿದು ಎಲ್ಲ ಬಿನ್ಗೆನೂ ತಂದು ಇದ್ರ ಮೇಲೆ ಇಡ್ತಾರೆ. ಎಲ್ಲ ತಂದಿಟ್ಟು ಹಾಗೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ. ಶಾಸ್ತ್ರಗಳೆಲ್ಲ ಆಲ್ಮೋಸ್ಟ್ ಮುಗೀತಲ್ಲ ಸ್ವಲ್ಪ, ಹಾಗಾಗಿ ಎಲ್ಲರೂ ಕೂತ್ಕೊಂಡಿದ್ವಿ. ಮತ್ತು ಈ ಥರ ಹುಡುಗಿ ಹೆಸರು ಬರೆದ್ಬಿಟ್ಟು ಅಂಟಿಸ್ತಾರೆ ಪೇಪರಲ್ಲಿ. ಇವಾಗ ನೋಡಿ ಹುಡುಗನ ಮನೆ ಕಡೆಯವ್ರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಹುಡುಗನ ಕಾಲು ತೊಳೆದು ಒಳಗೆ ಕರ್ಕೊಳ್ಳೋಕ್ಕೆ ಅಂತ ಆಚೆ ಬಂದಿದ್ವಿ. ಇವಾಗ ನೋಡಿ ಹುಡುಗನ ಕಾಲು ತೊಳೆಯೋ ಶಾಸ್ತ್ರ ನಡೆಯುತ್ತೆ. ಇವಾಗ ನೋಡಿ ಇಲ್ಲಿ ಕಾಲು ತೊಳಿತಾ ಇರೋದು ಬಂದ್ಬಿಟ್ಟು ಹುಡುಗಿ ತಂಗಿ ಅಪ್ಪಿ ಅಂತ. ಇವಳು ವಾಣಿ ಅಕ್ಕನ ಮಗಳು. ಈ ಶಾಸ್ತ್ರದ ಪ್ರಕಾರ ಹುಡುಗಿ ತಂಗಿ ಹುಡುಗನ ಕಾಲು ತೊಳಿಬೇಕು. ನಾನು ಶಾಸ್ತ್ರದ ಪ್ರಕಾರ ಫುಲ್ ವಿಡಿಯೋ ಎಲ್ಲ ತೋರಿಸಿದ್ದೀನಿ. ಯಾಕೆ ಅಂದರೆ ನೆಕ್ಸ್ಟ್ ಯಾರಿಗಾದ್ರೂ ಮದುವೆ ಮಾಡೋರಿಗಿದ್ರೆ ಗೊತ್ತಾಗಲ್ಲ. ಈ ಥರ ವೀಡಿಯೋಸ್ ಎಲ್ಲ ನೋಡಿದ್ರೆ ಅವ್ರಿಗೂ ಒಂದು ಐಡಿಯಾಸ್ ಬರುತ್ತೆ. ಹಾಗಾಗಿ ನಾನು ಈ ಶಾಸ್ತ್ರಗಳನ್ನ ಎಲ್ಲೂ ಸ್ಕಿಪ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ.
ಮಧ್ಯಾಹ್ನ ಶಾಸ್ತ್ರಗಳೆಲ್ಲ ಮುಗೀತು. ನೈಟ್ ಇನ್ನು ಶಾಸ್ತ್ರಗಳಿದೆ. ಬಳೆ ಶಾಸ್ತ್ರ ಮತ್ತು ಹಸೆ ಬರೆಯ ಶಾಸ್ತ್ರ ಎಲ್ಲ ಇದೆ. ಇವಾಗ ರಿಸೆಪ್ಷನ್ ನಡೆಯುತ್ತೆ. ಹೇಗೆ ನಡೆಯುತ್ತೆ ಮತ್ತು ನಾವು ಹೇಗೆ ರೆಡಿಯಾಗಿದ್ದೀವಿ ಅಂತ ನೋಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಹಾಸನದ MLA ಆಗಿರುವಂತಹ ಪ್ರೀತಮ್ ಗೌಡ್ರು ಅವರ ವೈಫ್ ಕೂಡ ಮದುವೆಗೆ ಬಂದಿದ್ದರು. ಇವರು ಹುಡುಗಿ ಅಜ್ಜಿ ತಾತ. ಇವರು ನಾಗರಾಜ್ ಅಂಕಲ್ ಅಂತ PDO ಆಗಿ ರಿಟೈರ್ಡ್ ಆಗಿದ್ದಾರೆ ಇವಾಗ.
ಮತ್ತು ನಾನು ವೀಡಿಯೋ ನೋಡೋರಿಗೆಲ್ಲ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ವೀಡಿಯೋಸ್ ನೋಡ್ತೀರಾ, ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತೀರಾ, ಬಟ್ ಯಾರೂ ಲೈಕ್ ಮಾತ್ರ ಮಾಡಲ್ಲ. ಏಕೆಂದರೆ ಲೈಕ್ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು ನನ್ನ ವೀಡಿಯೋ ಹೇಗೆ ಬರ್ತಾಯಿದೆ ಅಂತ. ಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ಮತ್ತು ಲೈಕ್ ಮಾಡೋದನ್ನ ಯಾರೂ ಮರಿಬೇಡಿ. ಕಂಪ್ಲೀಟ್ ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಮುಂದೆ ಶಾಸ್ತ್ರಗಳೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ನೈಟ್ ಊಟದ ಟೈಮ್ ಆಯ್ತಲ್ಲ, ಸ್ವಲ್ಪ ಹೊಟ್ಟೆ ಸಿಗ್ತಾಯಿತ್ತು. ಹಾಗೆ ಏನಿದೆ ಸ್ನ್ಯಾಕ್ಸ್ ಅಂತ ನೋಡಿದ್ವಿ. ಬೇಬಿ ಕಾರ್ನ್ದು ಸ್ನ್ಯಾಕ್ಸು ಮತ್ತು ಜ್ಯೂಸ್ ಇತ್ತು, ಕುಡಿದ್ವಿ. ಹಾಗೆ ಒಂದು ಖುಷಿ ಏನಪ್ಪ ಅಂದರೆ, ಹಿಂದಿನ ಕಾಲದಿಂದ ಏನು ಈ ಹಸೆ ಬರೆಯೋ ಶಾಸ್ತ್ರ ಎಲ್ಲ ಶಾಸ್ತ್ರ ಇದೆ, ಅದನ್ನು ಯಾವುದನ್ನು ನಾವು ಮರ್ತಿಲ್ಲ. ಎಲ್ಲರೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಹಸೆ ಬರೆಯೋ ಶಾಸ್ತ್ರ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಹುಡುಗಿಯವರ ಅಜ್ಜಿ ಇದಕ್ಕೆಲ್ಲ ಕಲರ್ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಕಲರಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ತಂದಿದ್ದಾರೆ ನೋಡಿ. ಇದು ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ಇವಾಗಲೂ ಈ ಥರ ಎಲ್ಲ ಮಾಡ್ಕೊಂಡು ತರ್ತಾರಲ್ಲ, ಇವಾಗಲೂ ಇದಕ್ಕೆ ಹಸೆ ಶಾಸ್ತ್ರಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ ಅಂತ ಅದನ್ನೆಲ್ಲ ನೋಡಿದಾಗ ಹಳೆ ಪೀಳಿಗೆನ ನಾವೆಲ್ಲೂ ಮರ್ತಿಲ್ಲ ಅಂತ ಒಂದು ಖುಷಿ ಆಗುತ್ತೆ. ಮತ್ತು ಇಲ್ಲಿ ಹಸೆ ಒಳಗೆ ಏನೇನು ಬರೀತಾರೆ ಅಂತ ಇವರು ನಮ್ಮ ದೊಡ್ಡತ್ತೆ ಹೇಳ್ತಾರೆ, ನಮ್ಮ ಮದನವರ ದೊಡ್ಡಮ್ಮ ಇವರು. ಮತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಆಗಿ ಚಿತ್ರನ ಬಿಡಿಸಿದ್ದಾರೆ ಅಂದರೆ, ನಮಗೂ ಅನಿಸುತ್ತೆ ನಾವು ಮುಂದೆ ಇದನ್ನೆಲ್ಲ ನೋಡ್ಕೊಂಡು ಈ ಥರನೇ ಫಾಲೋ ಮಾಡಬೇಕು ಅಂತ. ಮತ್ತು ಇವರು ನಮ್ಮ ಅತ್ತೆ ಮದನ್ ಅವರ ಅಮ್ಮ, ಇವರಿದೆ ಫಸ್ಟು ನಮ್ಮ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇರೋದು. ಮತ್ತು ಈಗ ಫೈನಲಾಗಿ ಹಸೆ ಎಲ್ಲ ಬರೆದಾಯಿತು, ಎಲ್ಲ ಕಂಪ್ಲೀಟ್ ಆಯಿತು. ಮತ್ತು ನಾನು ನೆಕ್ಸ್ಟು ಬಳೆ ಶಾಸ್ತ್ರ ಇದೆ, ನೋಡೋಣ ಬನ್ನಿ. ಮತ್ತು ನೆಕ್ಸ್ಟ್ ಇಲ್ಲಿ ಬಳೆ ಶಾಸ್ತ್ರ ಸ್ಟಾರ್ಟ್ ಆಯಿತು. ಬಳೆ ಶಾಸ್ತ್ರನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಒಂದೊಂದು ಕಡೆ ಕಪ್ಪು ಬಳೆ ತೊಡಿಸ್ತಾರೆ. ನಮ್ಮ ಕಡೆ ಎಲ್ಲನೂ ಈ ಥರ ಕಪ್ಪು ಬಳೆನೇ ತೊಡಿಸೋದು. ಬೇರೆ ಬೇರೆ ಕಡೆ ಬೇರೆ ಬೇರೆ ಕಲರ್ ಬಳೆ ತೊಡಿಸ್ತಾರೆ. ಮತ್ತು ಮದುವೆಗೆ ಒಂದು ತಿಂಗಳು ಕಂಪ್ಲೀಟ್ ಆಗೋವರೆಗೂ ಕಪ್ಪು ಬಳೆನ ತೆಗಿಬಾರ್ದು ಅಂತ ಹೇಳ್ತಾರೆ ನಮ್ಮ ಕಡೆ. ಇವಾಗ ಯಾರು ಅಷ್ಟು ಫುಲ್ ಬಳೆ ಹಾಕೊಳ್ಳಲ್ಲ, ಸ್ವಲ್ಪ ಸ್ವಲ್ಪ ಬಳೆನ ಕೈಲಿ ಇಟ್ಕೊಂಡಿರ್ತಾರೆ ಅಷ್ಟೇ. ಮತ್ತು ನಾವು ಆವಾಗಲೇ ಹಸೆ ಬರೆದಿದ್ವಲ್ಲ, ಅದೇ ಹಸೆ ಮೇಲೆ ಹಸೆ ಮಣೆ ಇಟ್ಬಿಟ್ಟು ಹುಡುಗಿನ ಕೂರಿಸ್ತಾರೆ. ಮತ್ತು ಕೈಗೆ ಹುಡುಗಿಗೆ ಕಂಕಣ ಕಟ್ತಾರೆ, ಮತ್ತು ಶಾಸ್ತ್ರ ಎಲ್ಲ ಮಾಡ್ತಾರೆ. ಮತ್ತು ಬಳೆ ತೊಡಿಸಿ ಹಸೆ ಶಾಸ್ತ್ರ ಎಲ್ಲ ಆಗೋ ಅಷ್ಟರಲ್ಲಿ ಟೈಮು 1:30 ಆಗಿಬಿಟ್ಟಿತ್ತು. ತುಂಬ ಟೈಮ್ ಆಗಿಬಿಟ್ಟಿತ್ತು. ಯಾವಾಗಲೂ ಡೈಲಿ ಮಲ್ಕೋತೀವಲ್ಲ ಮನೇಲಿ, ಒಂದು ದಿವಸ ಅಲ್ವಾ ಮದುವೆನ ಕಂಪ್ಲೀಟಾಗಿ ನೋಡಬೇಕು ಅನ್ನೋ ಆಸೆನೂ ಇತ್ತು ನಮಗೆ. ಕಣ್ಣಲ್ಲಿ ನಿದ್ರೆ ಇದ್ರೂ ಕೂಡ ನಾವು ಫುಲ್ ಶಾಸ್ತ್ರ ಎಲ್ಲ ಕುತ್ಕೊಂಡು ನೋಡಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಹೋಗಿ ಮಲ್ಕೊಂಡಿದ್ದು. ನೋಡಿ ಶಾಸ್ತ್ರ ಎಲ್ಲ ಹೇಗೆ ನಡೆಯುತ್ತೆ ಅಂತ. ನೋಡಿದ್ರಲ್ವ ಶಾಸ್ತ್ರ ಎಲ್ಲ ಹೇಗೆ ನಡೀತು ಅಂತ. ನೈಟು ಎಲ್ಲ ಶಾಸ್ತ್ರನೂ ಮುಗಿದು ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ 2 ಗಂಟೆ ಆಗಿಬಿಟ್ಟಿತ್ತು. ಬಟ್ ಈ ಥರ ಎಲ್ಲ ಫಂಕ್ಷನ್ಸ್ ಇದ್ದಾಗ ಯಾರಿಗೂ ನಿದ್ದೆ ಮಾಡಬೇಕು ಅಂತ ಅನಿಸಲ್ಲ. ಹಾಗಾಗಿ ನಾವು ಎಲ್ಲ ಶಾಸ್ತ್ರನೂ ಕಂಪ್ಲೀಟಾಗಿ ನೋಡಿ ಮಲ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಇಲ್ಲಿ ಮದುವೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು. ಈ ಮಂಟಪ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಮತ್ತು ಜಾನು ಮತ್ತು ದರ್ಶನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಈ ಕ್ರೀಮ್ ಕಲರ್ ಔಟ್ಫಿಟ್ಟಲ್ಲಿ ಇಬ್ಬರು ಒಂದೇ ಥರ ಕಾಣಿಸ್ತಾ ಇದ್ರು. ಮತ್ತು ನೀವು ನೋಡ್ತಾ ಇರ್ಬೋದು ಇಡೀ ಫ್ಯಾಮಿಲಿ, ಹುಡುಗನ ಫ್ಯಾಮಿಲಿ ಮತ್ತು ಹುಡುಗಿ ಫ್ಯಾಮಿಲಿ, ಹುಡುಗಿ ಅಪ್ಪ ಅಮ್ಮ, ಹುಡುಗನ ಅಪ್ಪ ಅಮ್ಮ ಎಲ್ಲರೂ ಒಂದೇ ಥರ ಕಲರ್ ಔಟ್ಫಿಟ್ಟಲ್ಲಿ ಎಲ್ಲರೂ ರೆಡಿಯಾಗಿದ್ದರು. ಮತ್ತು ದರ್ಶನ್ ಅವರು ತಾಳಿ ಕಟ್ಟೋಕ್ಕೆ ತಾಳಿ ಹಿಡ್ಕೊಂಡು ರೆಡಿಯಾಗಿದ್ದಾರೆ. ಮತ್ತು ಇದೇ ಫೈನಲ್ ಆಗಿರೋದು ಮದುವೆ ಅಂದರೆ. ಒಂದು ಸಲ ತಾಳಿ ಕಟ್ಟಿದ ಮೇಲೆ ಮುಗೀತು, ಮದುವೆ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಚೆನ್ನಾಗಾಗಿದೆ ಅಂತಲೇ ಅರ್ಥ.
ಮದನ್ ಅವ್ರ ಅತ್ತೆ ಮಗಳು ಮೋನಿಕಾ ಅಂತ, ಮತ್ತು ಅವರು ಮದನ್ ಅವ್ರ ಅತ್ತೆ. ಮತ್ತು ನೆಕ್ಸ್ಟು ತಾಳಿ ಎಲ್ಲ ಕಟ್ಟಾದ್ಮೇಲೆ ಇಲ್ಲಿ ಸಪ್ತಪದಿ ಶಾಸ್ತ್ರ ನಡೆಯುತ್ತೆ. ಸಪ್ತಪದಿ ಅಂದರೆ 7 ಹೆಜ್ಜೆ ಇಡೋದು, ಮತ್ತು 7 ಹೆಜ್ಜೆಗಳ ಮಹತ್ವ ಏನು ಅಂತ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಇವಾಗ ಟ್ರೆಂಡಿಂಗ್ ಫೋಟೋಸ್ ಎಲ್ಲ ಹೇಗೆ ಬೇಕು ಅಂತ ಫೋಟೋಗ್ರಾಫರ್ಸ್ಗೆ ಗೊತ್ತಿರುತ್ತೆ. ಹಾಗಾಗಿ ಎಲ್ಲರ ಕೈಲೂ ಫ್ಲವರ್ಸ್ನ ಕೊಟ್ಟಿದ್ರು, ರೆಡ್ಡು ಮತ್ತು ವೈಟ್ ಫ್ಲವರ್ಸ್ನ ಕೊಟ್ಟಿದ್ರು. ಎಲ್ಲರೂ ಒಂದೇ ಸಲ ಹಾಕಿದಾಗ ಅದು ಫೋಟೋಗೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಫ್ಲವರ್ಸ್ ಇಟ್ಕೊಂಡು ಎಲ್ಲರೂ ಸೇಮ್ ಟೈಮಲ್ಲಿ ಫ್ಲವರ್ಸ್ನ ಹಾಕೋಕ್ಕೆ ಅಂತ ಹಂಗೆ ನಿಂತಿದ್ವಿ. ಅದನ್ನು ಶಾರ್ಟಾಗಿ ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಇಲ್ಲಿ ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಅಂತ ಆಚೆ ಕರ್ಕೊಂಡು ಬಂದರು. ಹಾಗೆ ಅವರು ಏನೇನೋ ಮಂತ್ರಗಳೆಲ್ಲ ಹೇಳ್ಕೊಡ್ತಾಯಿದ್ರು, ನಕ್ಷತ್ರ ನೋಡುವಾಗ ಏನೇನು ಹೇಳಬೇಕು ಅಂತ. ಮತ್ತು ಒಂದು ಕಾಮಿಡಿ ಏನಪ್ಪ ಅಂದರೆ ಮಕ್ಳುಗಳು ಕೇಳ್ತಾಯಿದ್ರು ಅರುಂಧತಿ ನಕ್ಷತ್ರ ನಮಗೆ ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ಎಲ್ಲರೂ ಕಾಮಿಡಿ ಮಾಡ್ತಾಯಿದ್ರು, ಮದುವೆಯಿಂದನೇ ಸುಳ್ಳು ಹೇಳೋದು ಸ್ಟಾರ್ಟ್ ಆಗುತ್ತೆ ಅಂತ. ಅಂದರೆ ಇವಾಗ ಕಾಣಿಸ್ತಿರೋ ನಕ್ಷತ್ರನ ಕಾಣಿಸುತ್ತೆ ಅಂತ ಹೇಳ್ತೀವಲ್ಲ, ಹಾಗೇನೆ ಗಂಡ ಹೆಂಡತಿ ಇಬ್ಬರೂ ಅಷ್ಟೇ ಪರಸ್ಪರ ಹೊಂದ್ಕೊಂಡು ಯಾವುದೇ ಸಿಚುವೇಶನ್ ಬಂದರೂ ಸುಳ್ಳಾಗಲಿ ನಿಜ ಆಗಲಿ ಸಿಚುವೇಶನಿಗೆ ತಕ್ಕನಾಗಿ ನಾವು ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಇದ್ರದ್ದು ಥಾಟ್ ಆಗಿದೆ. ಮದುವೆ ಅಂತೂ ತುಂಬ ಚೆನ್ನಾಗಿ ನಡೀತು. ನಾವು ಪ್ರತಿಯೊಂದು ಮೂಮೆಂಟ್ನೂ ಕೂಡ ಎಂಜಾಯ್ ಮಾಡ್ತಾಯಿದ್ವಿ. ಯಾಕಪ್ಪ ಎಲ್ಲ ಶಾಸ್ತ್ರದ್ದು ವೀಡಿಯೋಸ್ ಹಾಕಿದ್ದೀನಿ ಅಂದರೆ ಕೆಲವ್ರಿಗೆ ಶಾಸ್ತ್ರ ಮಾಡೋಕ್ಕೆ ಬರಲ್ಲ ಇವಾಗಿನ ಕಾಲದವರಿಗೆ. ವಿಡಿಯೋಸ್ ನೋಡಿ ಅಟ್ಲೀಸ್ಟ್ ಯಾವ್ಯಾವ ಶಾಸ್ತ್ರ ಆದಮೇಲೆ ಯಾವ್ಯಾವ್ದು ಮಾಡ್ಬೋದು ಅಂತನಾದರೂ ನೋಡ್ಕೋಬೋದು. ಮತ್ತು ಈ ಶಾಸ್ತ್ರಗಳೆಲ್ಲ ಒಂದು ಯೂಟ್ಯೂಬಲ್ಲಿ ಒಂದು ಮೆಮೊರಿಯಾಗಿ ಉಳಿಯುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಶಾಸ್ತ್ರನೂ ಡೀಟೇಲ್ಸಾಗಿ ನಾನು ಹೇಳಿದ್ದೀನಿ, ಎಲ್ಲರೂ ನೋಡಿ. ಎಲ್ಲರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯಿತು, ನಿಮ್ಗೆ ಏನು ಇಷ್ಟ ಆಯಿತು ಮದುವೆಲಿ. ಮತ್ತು ನೀವೆಲ್ಲ ಲೈಕ್ ಕೊಟ್ಟು ಕಮೆಂಟ್ ಮಾಡಿದ್ರೆ ನನಗೆ ಇನ್ನೂ ಮತ್ತಷ್ಟು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ಒಂದು ವೀಡಿಯೋ ಅಂದಮೇಲೆ ಪಾಸಿಟಿವ್ ಕೂಡ ಇರುತ್ತೆ, ನೆಗೆಟಿವ್ ಕೂಡ ಇರುತ್ತೆ. ನೆಗೆಟಿವ್ ಇದ್ದರೂ ನನಗೆ ಡೈರೆಕ್ಟಾಗಿ ಅಲ್ಲೇ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಅದನ್ನೆಲ್ಲ ಸರಿ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಕೂಡ. ಮತ್ತು ಒಂದು ಮದುವೆ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ಅದರಲ್ಲಿ ತುಂಬ ಸ್ಟ್ರಗಲ್ ಇರುತ್ತೆ. ಮತ್ತು ಒಂದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆನೇ ಇದೆ. ಅದರಲ್ಲೂ ಈ ಹುಡುಗಿ ಹುಡುಗ ಅಪ್ಪ ಅಮ್ಮಂದು ತುಂಬ ಪರಿಶ್ರಮ ಇರುತ್ತೆ. ಅವರೆಲ್ಲ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ ಒಂದು ಮದುವೆ ಅಂದರೆ ಹೀಗೆ ಇರಬೇಕು ಎಲ್ಲ ಕೂಡ ನೀಟಾಗಿ ಅರೇಂಜ್ಮೆಂಟ್ ಮಾಡಿಸಿ ತುಂಬ ಚೆನ್ನಾಗಿ ಮದುವೆನ ಮಾಡಿಕೊಟ್ರು. ನೋಡಿದ್ರಲ್ವ ಅರುಂಧತಿ ನಕ್ಷತ್ರನ ತೋರಿಸಿದ್ದೆಲ್ಲನೂ ಮದುವೆ ಎಲ್ಲ ಬೇಗ ಮುಗೀತು. ಇನ್ನು ಲಾಸ್ಟ್ ಒಂದೇ ಒಂದು ಶಾಸ್ತ್ರ ಇದೆ ಅಷ್ಟೇ.
ಓಕೆ, ಎಲ್ಲರೂ ಕಂಪ್ಲೀಟ್ ಮದುವೆ ವಿಡಿಯೋನ ನೋಡಿದ್ರಲ್ವಾ? ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.